ಇದ್ದಂತಹ ಒಂದು ತಂಡವನ್ನು ಹಚ್ಚಿಸಿ ತನಿಖೆ ಮಾಡಿಸ್ರಿ. ಮತ್ತು ನಾವು ಇಬ್ಬರು ಪ್ರಾಮಾಣಿಕರನ್ನು ಹೇಳ್ಕೊಳ್ತಾ ಇದ್ದಾರೆ. ಇಬ್ಬರು ಒಂದು ಅವರು ಅಥಣಿ ಶಿವಯೋಗದ ಹಾನಿ ಮಾಡಿದರೆ, ಇನ್ನೊಬ್ಬರು ಇಲ್ಲೇ ನಮ್ಮ ದುರ್ದಂಡೇಶ್ವರ ಸ್ವಾಮೀಜಿಯವರ ಹಾನಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲೇ ಆನೆ ಕೆರೆ ಏನೇನು ನಡೆದಿದ್ದಾವೆ ಇಬ್ಬರು ನಾವು ಪ್ರಾಮಾಣಿಕರನ್ನು ಹೇಳ್ಕೊಳಿಕ್ಕಿದ್ದಾರೆ. ಅದು ತನಿಖೆಯ ನಂತರ ಬರುವಂಥದ್ದು. ಆದರೆ ಇದೆಲ್ಲ ಏನೂ ಇರಲಿ, ಏನಾಗ್ತದ್ರೆ ನೋಡ್ಬೇಕು ಅದನ್ನು. ಯಾಕಪ್ಪ ಅಂತಂದ್ರೆ ಈ ಅಥಣಿ ಮತ್ತು ಅದರಲ್ಲೂ ಮುಖ್ಯವಾಗಿ ಸೌದಿಯವರ ಬೆಂಬಲಿಗರ ಪ್ರಕಾರ ಈ ರೀತಿ ಎಂದು ನಡೆದುಕೊಂಡಿಲ್ಲ. ಸೌದಿಯವರು ಇದು ನಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇದು ಕಟ್ಟು ಕತೆ ಅಂತ ಅವ್ರು ಆರೋಪ ಅಂತ ಇದ್ದಾರೆ. ಜೊತೆಗೆ ಚಿದಾನಂದರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರು ಹೊರಗೆ ಹೋಗಿ ಅತಿ ಕಾಲದಾಗ ಆಗ್ಯದ ಅಂತೇಳಿ. ನಾವು ಅವ್ರಿಗೆ ಬಡ್ದಿಲ್ಲ. ಮತ್ತು ಅದೇ ಕಾಲಕ್ಕೆ ಇನ್ನೂ ನೆನಪು ಮಾಡಿದ್ದಾರೆ ಚಿದಾನಂದ ಅವರು, ಈ ಕರೆಣ್ಣವ್ರವ್ರಿಗೆ, ನಿಂಗಣ್ಣ ಕರೆಣ್ಣವ್ರಿಗೆ ನೌಕರಿ ಹೆಚ್ಚಿಕೊಟ್ಟಂಥವ್ರು ನಾವು ಒಂದು ಪೈಸೆನೂ ತೆಗೆದುಕೊಂಡಿಲ್ಲ ಅನ್ನೋಂಥ ಮಾತನ್ನು ಮಾತಾಡಿದರೆ, ಅದೇ ಕಾಲಕ್ಕೆ ಇಲ್ಲೇ ಈ ಒಂದು ನಮ್ಮ ನೌಕರರ ಸಂಘದ ಉಪಾಧ್ಯಕ್ಷರು ಇವರು ಅವ್ರನ್ನ ಆರೋಪ ಮಾಡಿದ್ದಾರೆ. ಇವರು ಅನೇಕರಿಗೆ ಅನುಕೂಲಗಳನ್ನು ಮಾಡಿದ್ದಾರೆ, ಲಾಭ ಮಾಡಿಕೊಂಡಿದ್ದಾರೆ. ಕೆಲವೊಂದು ಜನ ಇವರ ಬೆಂಬಲಿಗರು ರೈತರ ಒಂದು ಇನ್ಶೂರೆನ್ಸ್ ದುಡ್ಡನ್ನು ಹೊಡೆದಿದ್ದಾರೆ ಅನ್ನೋಂಥ ಆರೋಪನ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಇವರು ಆರೋಪ ಪ್ರತ್ಯಾರೋಪಗಳನ್ನು ಗಮನಿಸಿದಾಗ ಇದು ಅಷ್ಟು ಸುಲಭವಾಗಿ ನಿಲ್ಲುವಂಥದ್ದಲ್ಲ. ಇದು ಒಂದು ರೀತಿಯಿಂದ ಸೌದಿಯವರ ರಾಜಕೀಯ ಜೀವನದ ಅತ್ಯಂತ ಪರೀಕ್ಷಾಗಾರ ಸಹಿತ ಈಗ ಹೇಳಬೇಕಾಗ್ಯದ. ಜೊತೆಗೆ ಇವತ್ತು ಇನ್ನೊಂದು ದೃಷ್ಟಿಯಿಂದ ಇನ್ನಷ್ಟು ಅಭಿಪ್ರಾಯಗಳ ಪ್ರಕಾರ ಹೇಳೋದಪ್ಪ ಅಂತಂದ್ರೆ, ಲಕ್ಷ್ಮಣ್ ಸವದಿಯವರ ಒಂದು ರಾಜಕೀಯ ಜೀವನದ ಒಂದು ಏನಪ್ಪ ಅಂದರೆ ಇದು ಎಷ್ಟರ ಮಟ್ಟಿಗೆ ಇವರು ಗಟ್ಟಿ ಕಾಳ ಅನ್ನುವಂಥದ್ದು, ಜೊತೆಗೆ ಇವರು ಯಾವ ರೀತಿಯಾಗಿ ಇದನ್ನು ಎದುರಿಸಬಲ್ಲರು ಅನ್ನುವಂಥ ಸಹಿತ ಇವತ್ತು ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಪ್ರಬಲವಾಗಿ ಬೆಳೆದಂಥ ಜಾರಕಿಹೊಳಿ ಅವರ ಎದುರು ಹಾಕಿಕೊಂಡ ರಾಜಕೀಯ ಮಾಡೋದು ಸುಲಭದ ಕೆಲಸ ಅಲ್ಲ. ಆ ಎಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ಲಕ್ಷ್ಮಣ್ ಸವದಿಯವರ ಕುರಿತಾಗಿ ಒಂದಿಷ್ಟು ಕುತೂಹಲ ಎಲ್ಲರಲ್ಲೂ ಮೂಡ್ತಾ ಇದೆ. ಒಟ್ಟಾರೆ ಏನೂ ಇರಲಿ, ಈ ಒಂದು ಏನು ಶುರುವಾಗಿದೆ ಈ ತಿಕ್ಕಾಟ, ಇದು ಮಾತ್ರ ಒಂದು ತಾರ್ಕಿಕ ಅಂತ್ಯ ತಲುಪುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇದನ್ನು ಕಾಂಗ್ರೆಸ್ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತದೆ ಅನ್ನುವಂಥದ್ದು ಸಹಿತ ಗಮನಿಸಬೇಕಾಗಿದೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ನಲ್ಲಂತೂ ಸತೀಶ್ ಅವರ ಒಂದು ಒತ್ತಡ ಜೋರದ, ದಬದಬ ಜೋರದ ಹಿಡಿತ ಜೋರದ. ಈ ಒಂದು ಕಾಂಗ್ರೆಸ್ನಲ್ಲೇ ಇನ್ನು ಮುಂದುವರಿತಾರ ಸೌದಿಯವರು ಅನ್ನುವಂಥದ್ದು. ಇದೇ ಕಾಲಕ್ಕೆ ನಾವು ನಿಮಗೆ ರಿಮೈಂಡ್ ಮಾಡಿದಂಗೆ ಕತ್ತಿಯವರು ಮತ್ತು ಸೌದಿಯವರು ಒಂದಾಗಿದ್ದರಿಂದಾಗಿ ಕತ್ತಿಯವರು ಏನಾದರೂ ಇವರು